ನಾಯಕರಿಂದ ಬರ್ತಾ ಇದ್ದಾರೆ. ಕೆಲವೊಂದು ಕಡೆ ಇದು ನಿಮ್ಮ ನಿರ್ಲಕ್ಷ್ಯತೆ ಆಗ್ತಿದೆ ಸರ್. ಶ್ರೀರಂಗಪಟ್ಟಣದಲ್ಲಿ ಇತಿಹಾಸನೇ ಇದೆ. ಮೀರ್ ಸಾಧಕರು ಅಂತ ಒಂದು ಹೆಸರಿದೆ, ಕೇಳಿದ್ದೀರಾ? ಟಿಪ್ಪು ಕಾಲದಲ್ಲಿ ಅವರು ಒಳಗಿತ್ಕೊಂಡು ಸಾಮ್ರಾಜ್ಯನ ಧ್ವಂಸ ಮಾಡಿದ್ರು. ನಾನು ಅವಕಾಶ ಕೊಡಲ್ಲ ಅದಕ್ಕೆ. ಅಂದರೆ ನಿಮ್ಮ ಕಾರ್ಯಕರ್ತನ ಆ ರೀತಿ ಕರೆಯಕ್ಕೆ ಇಷ್ಟಪಡ್ತೀರಾ ಸರ್? ನನ್ನ ಕಾರ್ಯಕರ್ತರು ಯಾಕೆ ಆ ಥರ ಆಗ್ತಾರೆ? ನನ್ನ ಕಾರ್ಯಕರ್ತರು, ನನ್ನ ಪಕ್ಷದ ಕಾರ್ಯಕರ್ತರು ಈ ಜಿಲ್ಲೆಯ ಜನರ ಪರವಾಗಿರೋರು, ಈ ಜಿಲ್ಲೆಯ ಅಭಿವೃದ್ಧಿಗಿರೋರು ನನ್ನ ಕಾರ್ಯಕರ್ತರಲ್ಲ. ನಾನು ಹೇಳಿದ್ದು ಮೀರ್ ಸಾಧಕರನ್ನ. ಯಾರಿಗೆ ಅನ್ವಯಿಸುತ್ತೆ ಅವ್ರಿಗಾಗುತ್ತೆ. ನಾನು ಇಸ್ಕೊಳ್ಳಲ್ಲ ಅಂಥವ್ರನ್ನ. ನನ್ನ ಹತ್ರ ಇರೋರು ಅಂಥವ್ರಲ್ಲ. ನನ್ನ ಹತ್ರ ಇರೋರು ವೀರರು, ಧೀರರು, ಜಿಲ್ಲೆಯ ಜನ ಪರವಾಗಿರೋರು, ಅಭಿವೃದ್ಧಿ ಪರವಾಗಿರೋರು. ಯಾರಾದರೂ ಇದ್ದರೆ ಅವ್ರಿಗೆ ಅನ್ವಯಿಸುತ್ತೆ. ಥ್ಯಾಂಕ್ ಯು. ಇಂಡಿಯಾ ಅಭ್ಯರ್ಥಿ ನಾನೇ, ಮತ್ತೊಂದು ಕಡೆ ಬಿಜೆಪಿ ಅವ್ರದ್ದು ಅವರು ಅಭ್ಯರ್ಥಿ ನಾನೇ ಅಂತ ಹೇಳಿ ಒಂದು ಕಡೆ ಚಿಕ್ಕಾಟ ಆಗ್ತಾ ಇದೆ. ಯಾರು ಹೇಳಿದ್ದಾರೆ? ಸೋಷಿಯಲ್ ಮೀಡಿಯಾ ನಿಮ್ಮ ಫಾಲೋವರ್ಸ್ಗಳು ಕೂಡ ಟ್ರೆಂಡ್ ಆಗ್ತಾರೆ ಅಂತ ಒಂದು ಇಂಡಿಯಾ ಅಭ್ಯರ್ಥಿ ನಾನೇ, ಇದೆಲ್ಲ ಒಂದು ಕಡೆ ಕೂದಾಟ ಆಗ್ತಿದೆ ಸರ್. ಸಮನ್ವಯತೆ ಪದಕ್ಕೆ ಆಗ್ತಿದೆಯಾ? ನಾನು JDS ಅಭ್ಯರ್ಥಿ. ಹಾಗಾದ್ರೆ ಮುಂದಿನ ಚುನಾವಣೆಗಳಲ್ಲಿ ಏನಾದ್ರು? ನಾನು JDS ಅಭ್ಯರ್ಥಿ. ಈ ರಾಜ್ಯದಲ್ಲಿ ಅಂದರೆ ಸರ್, ಅಂದರೆ ನಿಮ್ಮ ಮಾತಿನ ಅರ್ಥ ಮುಂಬರುವಂಥ ಚುನಾವಣೆಗೆ ನೀವು ಏನು ನಿಮ್ಮ ಮಿತ್ರ ಪಕ್ಷ ಇದೆ ನನ್ನ ಪಕ್ಷ, ನನ್ನ ನಾಯಕ ಕುಮಾರಸ್ವಾಮಿ, ನನ್ನ ಪಕ್ಷ JDS. ಕುಮಾರಣ್ಣ ತಗೊಳ್ಳೋ ನಿರ್ಧಾರಗಳ ಜೊತೆ ನಾವಿರ್ತೀವಿ. ಸರ್, ಮುಖ್ಯವಾಗಿ ರವೀಂದ್ರ ಶ್ರೀಕಂಠವರು ಕಾರ್ಯಕರ್ತರು ಪರ ನಿಲ್ತಾ ಇಲ್ಲ ಕ್ಷೇತ್ರದಲ್ಲಿ ಅಂತ ಹೇಳಿ ಸುಮಾರು ಆಗಲೇ ಕಾರ್ಯಕರ್ತರೆಲ್ಲ ಬೇರೆ ಬೇರೆ ನಾಯಕರಿಂದ ಬರ್ತಾ ಇದ್ದಾರೆ. ಕೆಲವೊಂದು ಕಡೆ ಇದು ನಿಮ್ಮ ನಿರ್ಲಕ್ಷ್ಯತೆ ಆಗ್ತಿದೆ ಸರ್. ಶ್ರೀರಂಗಪಟ್ಟಣದಲ್ಲಿ ಇತಿಹಾಸನೇ ಇದೆ. ಮೀರ್ ಸಾಧಕರು ನಾಯಕರಿಂದ ಬರ್ತಾ ಇದ್ದಾರೆ. ಕೆಲವೊಂದು ಕಡೆ ಇದು ನಿಮ್ಮ ನಿರ್ಲಕ್ಷ್ಯತೆ ಆಗ್ತಿದೆ ಸರ್. ಶ್ರೀರಂಗಪಟ್ಟಣದಲ್ಲಿ ಇತಿಹಾಸನೇ ಇದೆ. ಮೀರ್ ಸಾಧಕರು ಅಂತ ಒಂದು ಹೆಸರಿದೆ, ಕೇಳಿದ್ದೀರಾ? ಟಿಪ್ಪು ಕಾಲದಲ್ಲಿ ಅವರು ಒಳಗಿತ್ಕೊಂಡು ಸಾಮ್ರಾಜ್ಯನ ಧ್ವಂಸ ಮಾಡಿದ್ರು. ನಾನು ಅವಕಾಶ ಕೊಡಲ್ಲ ಅದಕ್ಕೆ. ಅಂದರೆ ನಿಮ್ಮ ಕಾರ್ಯಕರ್ತನ ಆ ರೀತಿ ಕರೆಯಕ್ಕೆ ಇಷ್ಟಪಡ್ತೀರಾ ಸರ್? ನನ್ನ ಕಾರ್ಯಕರ್ತರು ಯಾಕೆ ಆ ಥರ ಆಗ್ತಾರೆ? ನನ್ನ ಕಾರ್ಯಕರ್ತರು, ನನ್ನ ಪಕ್ಷದ ಕಾರ್ಯಕರ್ತರು ಈ ಜಿಲ್ಲೆಯ ಜನರ ಪರವಾಗಿರೋರು, ಈ ಜಿಲ್ಲೆಯ ಅಭಿವೃದ್ಧಿಗಿರೋರು ನನ್ನ ಕಾರ್ಯಕರ್ತರಲ್ಲ. ನಾನು ಹೇಳಿದ್ದು ಮೀರ್ ಸಾಧಕರನ್ನ. ಯಾರಿಗೆ ಅನ್ವಯಿಸುತ್ತೆ ಅವ್ರಿಗಾಗುತ್ತೆ. ನಾನು ಇಸ್ಕೊಳ್ಳಲ್ಲ ಅಂಥವ್ರನ್ನ. ನನ್ನ ಹತ್ರ ಇರೋರು ಅಂಥವ್ರಲ್ಲ. ನನ್ನ ಹತ್ರ ಇರೋರು ವೀರರು, ಧೀರರು, ಜಿಲ್ಲೆಯ ಜನ ಪರವಾಗಿರೋರು, ಅಭಿವೃದ್ಧಿ ಪರವಾಗಿರೋರು. ಯಾರಾದರೂ ಇದ್ದರೆ ಅವ್ರಿಗೆ ಅನ್ವಯಿಸುತ್ತೆ. ಥ್ಯಾಂಕ್ ಯು. ಇಂಡಿಯಾ ಅಭ್ಯರ್ಥಿ ನಾನೇ, ಮತ್ತೊಂದು ಕಡೆ ಬಿಜೆಪಿ ಅವ್ರದ್ದು ಅವರು ಅಭ್ಯರ್ಥಿ ನಾನೇ ಅಂತ ಹೇಳಿ ಒಂದು ಕಡೆ ಚಿಕ್ಕಾಟ ಆಗ್ತಾ ಇದೆ. ಯಾರು ಹೇಳಿದ್ದಾರೆ? ಸೋಷಿಯಲ್ ಮೀಡಿಯಾ ನಿಮ್ಮ ಫಾಲೋವರ್ಸ್ಗಳು ಕೂಡ ಟ್ರೆಂಡ್ ಆಗ್ತಾರೆ ಅಂತ ಒಂದು ಇಂಡಿಯಾ ಅಭ್ಯರ್ಥಿ ನಾನೇ, ಇದೆಲ್ಲ ಒಂದು ಕಡೆ ಕೂದಾಟ ಆಗ್ತಿದೆ ಸರ್. ಸಮನ್ವಯತೆ ಪದಕ್ಕೆ ಆಗ್ತಿದೆಯಾ? ನಾನು JDS ಅಭ್ಯರ್ಥಿ. ಹಾಗಾದ್ರೆ ಮುಂದಿನ ಚುನಾವಣೆಗಳಲ್ಲಿ ಏನಾದ್ರು? ನಾನು JDS ಅಭ್ಯರ್ಥಿ. ಈ ರಾಜ್ಯದಲ್ಲಿ ಅಂದರೆ ಸರ್, ಅಂದರೆ ನಿಮ್ಮ ಮಾತಿನ ಅರ್ಥ ಮುಂಬರುವಂಥ ಚುನಾವಣೆಗೆ ನೀವು ಏನು ನಿಮ್ಮ ಮಿತ್ರ ಪಕ್ಷ ಇದೆ ನನ್ನ ಪಕ್ಷ, ನನ್ನ ನಾಯಕ ಕುಮಾರಸ್ವಾಮಿ, ನನ್ನ ಪಕ್ಷ JDS. ಕುಮಾರಣ್ಣ ತಗೊಳ್ಳೋ ನಿರ್ಧಾರಗಳ ಜೊತೆ ನಾವಿರ್ತೀವಿ. ಸರ್, ಮುಖ್ಯವಾಗಿ ರವೀಂದ್ರ ಶ್ರೀಕಂಠವರು ಕಾರ್ಯಕರ್ತರು ಪರ ನಿಲ್ತಾ ಇಲ್ಲ ಕ್ಷೇತ್ರದಲ್ಲಿ ಅಂತ ಹೇಳಿ ಸುಮಾರು ಆಗಲೇ ಕಾರ್ಯಕರ್ತರೆಲ್ಲ ಬೇರೆ ಬೇರೆ ನಾಯಕರಿಂದ ಬರ್ತಾ ಇದ್ದಾರೆ. ಕೆಲವೊಂದು ಕಡೆ ನಾಯಕರಿಂದ ಬರ್ತಾ ಇದ್ದಾರೆ. ಕೆಲವೊಂದು ಕಡೆ ಇದು ನಿಮ್ಮ ನಿರ್ಲಕ್ಷ್ಯತೆ ಆಗ್ತಿದೆ ಸರ್. ಶ್ರೀರಂಗಪಟ್ಟಣದಲ್ಲಿ ಇತಿಹಾಸನೇ ಇದೆ. ಮೀರ್ ಸಾಧಕರು ಅಂತ ಒಂದು ಹೆಸರಿದೆ, ಕೇಳಿದ್ದೀರಾ? ಟಿಪ್ಪು ಕಾಲದಲ್ಲಿ ಅವರು ಒಳಗಿತ್ಕೊಂಡು ಸಾಮ್ರಾಜ್ಯನ ಧ್ವಂಸ ಮಾಡಿದ್ರು. ನಾನು ಅವಕಾಶ ಕೊಡಲ್ಲ ಅದಕ್ಕೆ. ಅಂದರೆ ನಿಮ್ಮ ಕಾರ್ಯಕರ್ತನ ಆ ರೀತಿ ಕರೆಯಕ್ಕೆ ಇಷ್ಟಪಡ್ತೀರಾ ಸರ್? ನನ್ನ ಕಾರ್ಯಕರ್ತರು ಯಾಕೆ ಆ ಥರ ಆಗ್ತಾರೆ? ನನ್ನ ಕಾರ್ಯಕರ್ತರು, ನನ್ನ ಪಕ್ಷದ ಕಾರ್ಯಕರ್ತರು ಈ ಜಿಲ್ಲೆಯ ಜನರ ಪರವಾಗಿರೋರು, ಈ ಜಿಲ್ಲೆಯ ಅಭಿವೃದ್ಧಿಗಿರೋರು ನನ್ನ ಕಾರ್ಯಕರ್ತರಲ್ಲ. ನಾನು ಹೇಳಿದ್ದು ಮೀರ್ ಸಾಧಕರನ್ನ. ಯಾರಿಗೆ ಅನ್ವಯಿಸುತ್ತೆ ಅವ್ರಿಗಾಗುತ್ತೆ. ನಾನು ಇಸ್ಕೊಳ್ಳಲ್ಲ ಅಂಥವ್ರನ್ನ. ನನ್ನ ಹತ್ರ ಇರೋರು ಅಂಥವ್ರಲ್ಲ. ನನ್ನ ಹತ್ರ ಇರೋರು ವೀರರು, ಧೀರರು, ಜಿಲ್ಲೆಯ ಜನ ಪರವಾಗಿರೋರು, ಅಭಿವೃದ್ಧಿ ಪರವಾಗಿರೋರು. ಯಾರಾದರೂ ಇದ್ದರೆ ಅವ್ರಿಗೆ ಅನ್ವಯಿಸುತ್ತೆ. ಥ್ಯಾಂಕ್ ಯು. ಇಂಡಿಯಾ ಅಭ್ಯರ್ಥಿ ನಾನೇ, ಮತ್ತೊಂದು ಕಡೆ ಬಿಜೆಪಿ ಅವ್ರದ್ದು ಅವರು ಅಭ್ಯರ್ಥಿ ನಾನೇ ಅಂತ ಹೇಳಿ ಒಂದು ಕಡೆ ಚಿಕ್ಕಾಟ ಆಗ್ತಾ ಇದೆ. ಯಾರು ಹೇಳಿದ್ದಾರೆ? ಸೋಷಿಯಲ್ ಮೀಡಿಯಾ ನಿಮ್ಮ ಫಾಲೋವರ್ಸ್ಗಳು ಕೂಡ ಟ್ರೆಂಡ್ ಆಗ್ತಾರೆ ಅಂತ ಒಂದು ಇಂಡಿಯಾ ಅಭ್ಯರ್ಥಿ ನಾನೇ, ಇದೆಲ್ಲ ಒಂದು ಕಡೆ ಕೂದಾಟ ಆಗ್ತಿದೆ ಸರ್. ಸಮನ್ವಯತೆ ಪದಕ್ಕೆ ಆಗ್ತಿದೆಯಾ? ನಾನು JDS ಅಭ್ಯರ್ಥಿ.
ಹಾಗಾದ್ರೆ ಮುಂದಿನ ಚುನಾವಣೆಗಳಲ್ಲಿ ಏನಾದ್ರು ನಾನು JDS ಅಭ್ಯರ್ಥಿ ಅಲ್ಲ ಸರ್, ಈ ರಾಜ್ಯದಲ್ಲಿ. ಅಂದರೆ ಸರ್, ಅಂದರೆ ನಿಮ್ಮ ಮಾತಿನ ಅರ್ಥ ಮುಂಬರುವಂಥ ಚುನಾವಣೆಗೆ ನೀವು ಏನು ನಿಮ್ಮ ಮಿತ್ರ ಪಕ್ಷ ಇದೆ ನನ್ನ ಜೊತೆನಲ್ಲಿ ಇರಲ್ಲ. ನನ್ನ ಪಕ್ಷ, ನನ್ನ ನಾಯಕ ಕುಮಾರಸ್ವಾಮಿ, ನನ್ನ ಪಕ್ಷ JDS. ಒಂದು ವೇಳೆ ಕುಮಾರಣ್ಣ ತಗೊಳ್ಳೋ ನಿರ್ಧಾರಗಳ ಜೊತೆ ನಾವಿರ್ತೀವಿ. ಸರ್, ಮತ್ತೊಂದು ಮುಖ್ಯವಾಗಿ ರವೀಂದ್ರ ಶ್ರೀಕಂಠರು ಕಾರ್ಯಕರ್ತರು ಪರ ನಿಲ್ತಾ ಇಲ್ಲ ಕ್ಷೇತ್ರದಲ್ಲಿ ಅಂತ ಹೇಳಿ ಸುಮಾರು ಆಗಲೇ ಕಾರ್ಯಕರ್ತರೆಲ್ಲ ಬೇರೆ ಬೇರೆ ನಾಯಕರಿಂದ ಹೋಗ್ತಾ ಇದ್ದಾರೆ. ಕೆಲವೊಂದು ಕಡೆ ಇದು ನಿಮ್ಮ ನಿರ್ಲಕ್ಷ್ಯದಿಂದ ಆಗ್ತಿದೆ ಸರ್. ಶ್ರೀರಂಗಪಟ್ಟಣದಲ್ಲಿ ಇತಿಹಾಸನೇ ಇದೆ. ಮೀರ್ ಸಾಧಕರು. ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.